ವಿಗ್ರಹ ರೂಪವಾಗಿರತಕ್ಕಂತಹ ಆ ಯೋಗವನ್ನು ನಾವು ಸಂಪಾದನೆ ಮಾಡಬೇಕು. ಮನಸ್ಸಿಗೆ ದೇವರ ಸಂಪರ್ಕ ಮಾಡಿಸಬೇಕೇ ಹೊರತು ಲೌಕಿಕನ ಸಂಪರ್ಕ ಕಡಿಮೆ ಮಾಡಬೇಕು. ಮನಸ್ಸಿಗೆ ಒಬ್ರು ಹೇಳ್ತಾರೆ ಅದೇನು ಅಂದ್ರೆ ಕೀಲಿ ಕೈ ಇದ್ದ ಹಾಗೆ. ಅದನ್ನ ನೀವು ಎಡಕ್ಕೆ ತಿರುಗಿಸಿದ್ರೆ ಸಂಸಾರ, ಬಲಕ್ಕೆ ತಿರುಗಿಸಿದರೆ ಅದು ಬಂಧನ ಅಂತ. ಲಾಕ್ ಆಗೋದು ಆನ್ ಆಗೋದು ಯಾವಾಗ ಅಂತಂದ್ರೆ, ಲಾಕ್ ಮಾಡಬೇಕಾದ್ರೆ ಅದನ್ನ ನಾವು ಬಲಕ್ಕೆ ಅಲ್ಲ, ಲಾಕ್ ಮಾಡಬೇಕಾದ್ರೆ ಎಡಕ್ಕೆ ತಿರುಗಿಸ್ಬೇಕು, ಆನ್ ಮಾಡಬೇಕಾದ್ರೆ ಅದನ್ನ ಬಲಕ್ಕೆ ತಿರುಗಿಸ್ಬೇಕು. ಇಷ್ಟೇ. ಬಲಕ್ಕೆ ಯಾರಿದ್ದಾರೆ? ಆನ್ ಮಾಡೋರು ಯಾರು? ದೇವರು. ಬಲ. ಲಾಕ್ ಅಂದ್ರೇನು? ಅದನ್ನ ಎಡನೇ ಸಂಸಾರ, ಬಲನೇ ದೇವರು. ಈ ಎಡಬಲದಲ್ಲಿ ಮನಸ್ಸನ್ನು ಎಕಡೆ ಹೊಳಿಸ್ತೀರಿ ಅಲ್ಲಿ ಆಗ್ತದೆ. ಲಾಕ್ ಆಗಬೇಕು, ಎಡಕ್ಕೆ ತಿರುಗಿಸ್ರಿ, ಸಂಸಾರ, ಅದೇ ಬಂಧನ. ಮುಕ್ತಿ ಯಾವುದು? ಅದನ್ನು ಬಲಕ್ಕೆ ತಿರುಗಿಸಿದ್ರಿ, ಅದೇ ಮುಕ್ತಿ, ಸಂಸಾರದಿಂದ ಮುಕ್ತಿ, ಅಲ್ಲಿ ಪರಮಾತ್ಮನಿದ್ದಾನೆ. ಹೀಗೆ ಮನಸ್ಸನ್ನ ಕೀಲಿ ಕೈ ಅಂದ್ರೆ ಅದರ ಎಡಬಲದಲ್ಲಿ ತಿಳಿಸ್ಕೊಡ್ರಿ. ಮನಸ್ಸು ನೀರು ಅಂತಂತಾರೆ, ಅದನ್ನೇನ್ ಮಾಡಬೇಕು? ಹರಿಬಿಡ್ರಿ ಅದನ್ನ. ನಾವಿವತ್ತು ಮನಸ್ಸಿಗೆ ನೀರು ಅಂತಂದ್ರೆ ನೀರಿಗೆ ಏನಾಗ್ತದೆ? ಹರಿಲಿಕ್ಕೆ ಬಿಡಬೇಕಾದನ್ನ. ಎಷ್ಟು ಹಿಡಿಲಿಕ್ಕೆ ಸಾಧ್ಯವಿದೆ ಅಷ್ಟೇ ಹಿಡಿಲಿಕ್ಕೆ ಆಗುತ್ತೆ. ಅದನ್ನ ಬಹಳ ನೀರು ಹಿಡಿದಿಟ್ರೆ ಅದನ್ನ ಒಂದು ಸಲ ಡ್ಯಾಮೇ ಒಡೆದು ಬಿಡಿಸುತ್ತೆ ಅಂತ ಹೇಳಿ 24 ಬಾಗಿಲೆಲ್ಲ ಓಪನ್ ಮಾಡಿಬಿಡ್ತಾರಲ್ಲ ಅಲ್ಲಿ ಮಳೆಗಾಲದಾಗ. ಬಹಳ ಬೆಳಿಬಾರ್ದು, ಡ್ಯಾಮ್ ಒಡೆದು ಹೋಗ್ತದೆ ಅಂತ. ಹಾಗೆ ನಮ್ಮ ಮನಸ್ಸಿನೊಳಗೆ ಪ್ರವೃತ್ತಿ, ಹರಿಯೋ ಪ್ರವೃತ್ತಿ ಇದ್ರೆ ಆ ಹರಿಯೋ ಪ್ರವೃತ್ತಿಯನ್ನು ತಡೆದು ಹಿಡಿಯಬೇಕು ಅಂತ ಭಾಗವತ ಹೇಳ್ತಾ ಇಲ್ಲ. ಅದನ್ನ ಹರಿಸು, ಆದ್ರೆ ಹರಿಸೋದು ಮಾತ್ರ ಈ ಚರಂಡಿಯಲ್ಲಿ ಹರಿಸಬೇಡ, ಅದನ್ನು ಭಗವಂತನಲ್ಲಿ ಹರಿಸು. ಭಾಗವತ ಎಷ್ಟು ಸುಂದರವಾಗಿ ಹೇಳ್ತದೆ ಅಂದ್ರೆ, ದಾರಿ ಒಂದು ದೃಷ್ಟಾಂತ ಕೊಡುತ್ತದೆ. ನೀರು ಹರಿತಾ ಇರುವಾಗ 2 ದಾರಿ ಇದೆ. ಒಂದು ಘಟಾರಕ್ಕೆ ಹೋಗಿ ಮುಟ್ತದೆ, ಇನ್ನೊಂದು ಹೊಲಕ್ಕೆ ಹೋಗಿ ಮುಟ್ತದೆ. ಘಟಾರಕ್ಕೆ ಹೋಗೋ ನೀರನ್ನ ತಡೆದು ಅದನ್ನ ಹೊಲಕ್ಕೆ ಮಾಡಿದ್ರೆ ಆ ಹೊಲದಿಂದ ನಾವು ಬೆಳೆ ಬೆಳೆಯಬಹುದು. ಆ ಹೊಲ ಬೆಳೆ ಬೆಳೆಯದೇನೆ ಅದನ್ನ ಘಟಾರಕ್ಕೆ ಬಿಟ್ರೆ ಅದರಲ್ಲಿ ಹೊಲಸು ವಾಸನೆ ಬರಬಹುದು. ಹಾಗೆ ಸಂಸಾರಕ್ಕೆ ಮನಸ್ಸು ಎಡೆ ಮಾಡಿಕೊಟ್ರೆ ಎಲ್ಲ ಹೊಲಸನ್ನು ನಾವು ಮನಸ್ಸಿನಲ್ಲಿ ತೆಗೆದುಕೊಳ್ತೀವಿ. ಅದನ್ನ ಅದೇ ಮನಸ್ಸನ್ನ ಬಲಭಾಗದಲ್ಲಿ ಪರಮಾತ್ಮನೆಡೆಗೆ ಅದನ್ನು ಹರಿಸ್ತಾ ಹೋದರೆ ಅಲ್ಲಿ ಜ್ಞಾನ ಭಕ್ತಿಯ ಬೆಳೆಯನ್ನ ಬೆಳೆಯಬಹುದು. ಈ ತರಹ ಮನಸ್ಸನ್ನ ನಾವು ಸಂಗತಿಯನ್ನ ಮಾಡೋದರೊಳಗೆ ಈ ಬುದ್ಧಿವಂತಿಕೆ ಇದೆಯಮ್ಮ. ಯೋಗ ಆಧ್ಯಾತ್ಮಿಕ ಪುಂಸಾಮತೋ ನಿಶ್ರೇಯಸಾಯಮೇ ಅತ್ಯಂತ ಉಪರತಿರಿಯತ್ರ ದುಃಖಸ್ಯ ಚ ಸುಖಸ್ಯ ಚ. ಮನಸ್ಸಿಗೆ ಒಂದೊಂದು ಮಾತನ್ನ ದಾಸರು ಅಂತಾರೆ, ಹೆಂಗ್ ಚಂದ ಹೇಳ್ತಾರೆ. ಕಂಡ ಕೂಳುಗಳನ್ನು ತಿಂದು ಬಡಲು ಹೊರೆಯಬೇಡ, ಶ್ರೀಹರಿಯ ದಯ ಮಾಡ, ಎಚ್ಚೆತ್ತು ಇರು ಕಂಡ್ಯ ಮನವೇ. ಇಲ್ಲ ನಮ್ಮ ಬಳಗದವರಿದ್ದಾರೆ, ಅವ್ರ ಮನೆಗೆ ಹೋಗ್ಬೇಕು, ಕಾರ್ಯಕ್ರಮ ಇದೆ, ದೇವ್ರ ಪೂಜೆ ಇವತ್ತು ಕ್ಯಾನ್ಸಲ್. ನಾಳೆಗೆ ಮತ್ತೊಬ್ಬರ ಮನೆಗೆ ವಾಸ್ತು ಶಾಂತಿ ಇದೆ, ಅಲ್ಲಿ ಹೋಗಬೇಕು. ನಾಳೆ ದೇವ್ರೆಲ್ಲಿ ಹೋಗ್ತಾನೆ? ನಮ್ಮ ಮನೆಗೆ ಇರ್ತಾನೆ. ಅವ್ನು ನಾಳೆ ಮಾಡಿದ್ರೆ ಆಯ್ತಾ? ವಿಜಯಕ್ಕೆ ಎಲ್ಲಿ ಹೋಗ್ತಾನೆ? ತೀರ್ಥಂತೂ 3 ದಿವಸ ಬಂದೇ ಬರ್ತದ. ಅದೊಂದು ಧರ್ಮಶಾಸ್ತ್ರ ಬೇರೆ ಹೇಳಿಟ್ಟಾರ. ಅದಕ್ಕಾಗಿ ಇವತ್ತು ತೀರ್ಥ ತಗೊಂಡ್ಬಿಡ್ರಿ, ನಾಳೆ ನಡೀತದೆ 3 ದಿವಸದ್ದು ಅಂತ ಹೇಳಿ ನಾವು ಬಿಟ್ಟೇ ಬಿಡ್ತೀವಿ. ಯಾಕೆ? ದೇವರ ಸಲುವಾಗಿ ಅಲ್ಲ, ಮನುಷ್ಯರ ಸಲುವಾಗಿ, ವಾಸ್ತುಶಾಂತಿ ಅನ್ನೋ ಸಲುವಾಗಿ. ನಾಡ್ದು ಪವಮಾನ ಬರ್ತದೆ, ಇನ್ನೊಂದು ದಿವಸ 2 ದಿವಸ ಶ್ರಾದ್ದ ಇರ್ತದೆ, ಅಂತೂ ಕಡೆಗೆ ದೇವರ ಪೂರ್ಣ ಲೋಪನೆ ಇಲ್ಲ. ಅದಕ್ಕಾಗಿ ಹೇಳ್ತಾರೆ, ನಿನ್ನ ಮನಸ್ಸನ್ನ ಯಾರ್ಯಾರ ಸಲುವಾಗಿ ಬಿಡಬೇಡ, ದೇವರನ್ನ. ಆರು ನಿನ್ನವರೆಂಬಿ ಅವರು ಅಗಲಿದರೋ ಮುನ್ನ, ಭೂರಿ ಸಂಚಿತ ಸಂಪತ್ತು ಎರವಾಗುತ್ತೋ, ಜಾರುತಿತೆ ಆಯುಷ್ಯ ಕ್ಷಣಲವ ಬಿಡದಲೆ, ನಾರಸಿಂಹ ನೆಂಬ ನಿಷ್ಠೆಯಲಿ ಮನವೇ, ಚಂಚಲಿಸದಿರು ಚತುರನಾಗು ಮನವೇ. ವಂಚನೆ ಇಲ್ಲದೆ ಹರಿಗೆ ಅರ್ಪಿಸೋ ಮನವೇ, ಚಂಚಲಿಸದಿರು ಚತುರನಾಗೋ ಮನವೇ. ಭಾಗವತ ಹೇಳಿದೆ, ಮನಸ್ಸೇ ಬಂಧನ, ಮನಸ್ಸೇ ಮೋಚನ. ಪ್ರಸನ್ನ ವೆಂಕಟದಾಸರು ಇದನ್ನೇ ಹಾಕ್ತಾರಲ್ಲಿ. ನಿನ್ನಿಂದ ಭವ ಬಂಧನ, ನಿನ್ನಿಂದ ಮೋಚನ, ನಿನ್ನಿಂದ ಪ್ರಸನ್ನ ವೆಂಕಟೇಶನ ಒಲುಮೆ. ಎನ್ನದಣಿಸದರಿಂದು ಇದರಿಂದ
ಮೀರಿದರೆ ಘನ್ನ ಗುರು ಮಧ್ವೇಶನ ಆನೆ ನಿನಗಹುದೋ ಚಂಚಲಿಸದಿರು ಚತುರನಾಗು ಮನವೇ. ಏನ್ರಿ ನೀವು ಬರೀ ಪುರಾಣದಾಗ ಹೇಳ್ತೀರಿ, ಎಲ್ಲ ಖರೆ ಅದ. ಆದ್ರೆ ನಮ್ಮ ಮನೆಯೊಳಗೆ ನಾವು ಅಡಿಗೆ ಮಾಡಬೇಕು, ಹೆಂಡತಿ ಇದ್ದಾರೆ, ಅವರೆಲ್ಲ ಪೋಷಣೆ ಮಾಡಬೇಕು, ಅದಕ್ಕಾಗಿ ಬೆಳಗಿನ ಸಾಯಂಕಾಲ ತನಕ ನೌಕರಿ ಮಾಡಬೇಕು, ಎಲ್ಲ ನಿಜ. ಸಂಸಾರ ಅಂದ್ಮೇಲೆ ಮಾಡೇಬೇಕು, ಅನಿವಾರ್ಯ, ಎಲ್ಲ ಸತ್ಯ. ಪುರಂದರದಾಸರು ಅಂತಾರೆ, ಏನ್ ಮಾಡಿದ್ರಿ ಕಡೆಗೆ? ಅವರೆಲ್ಲ ಮಹಾನ್ ಮಾಡ್ತಾರ್ರಿ. ನನ್ನ ಕಾಲಕ್ಕೆ ಫರಾಳ ಹಾಕ್ತಾರೆ, ಯಾವಾಗ ಬೇಕಾದಾಗ ಶಾವಿಗೆ ಪಾಯಸ ಮಾಡಿ ಹಾಕ್ತಾಳೆ ಹೆಂಡತಿ, ಮಕ್ಕಳು ನಮ್ಮ ಮಾತು ಕೇಳ್ತಾರೆ. ಮತ್ತೆ ಅವ್ರನ್ನ ಬಿಟ್ಟು ನಾ ಏನ್ ಮಾಡೋ ತಗೊಂಡು ದೇವ್ರೇನ್ ಮಾಡ್ತಾರೆ? ನಮಗೆ ಏನ್ ಮಾಡಂಗಿಲ್ಲ, ಏನಿಲ್ಲ. ಆದ್ರಿಂದ ಇವ್ರು ನಮಗ್ ಚಲೋ. ಪುರಂದರದಾಸರಂದ್ರು, ಸತಿಯು ಸುತರು ಹಿತರು ಎಂದು ಮತಿಯ ಕೆಟ್ಟು ತಿರುಗಬೇಡ. ತಲೆ ಕೆಡಿಸ್ಕೋಬೇಡ, ತಿರುಗಬೇಡ, ಔಟ್ ಆಫ್ ಆರ್ಡರ್ ಆಗ್ಬೇಡ. ಸ್ವಲ್ಪ ನಿನ್ ತಲೆ ಒಳಗೆ ಇಟ್ಕೋ. ಅವರೆಲ್ಲ ಹೆಣ್ಣಂದ್ರು ಮಕ್ಕಳು ಯಾರಿಗೂ ಬೇಡ ಅಂತ ಅನ್ನಂಗಿಲ್ಲ, ಬೈದಿಲ್ಲ ಅವರು. ತಲೆ ಕೆಟ್ಟು ತಿರ್ಸ್ಕೋಬೇಡ ಅಂತ. ಕೆಲವು ಸಲ ತಲೆ ತಿರ್ಕಲಾಗಿ ಬಿಡ್ತಾರೆ. ನೀವ್ಯಾರು ಹೇಳೋರು ನಮಗೆ? ನಮ್ಮ ಹೆಣ್ಣು ಮಕ್ಕಳು ನಾವು ಇಟ್ಕೊಂಡಿರ್ತೀವಿ, ನೀವ್ಯಾರು ನಮ್ಮ ಪುರಾಣದ ಬೈ ಅವರು ಅಂತ ಎಷ್ಟೋ ಜನರು. ಆಯ್ತು, ಪುರಂದರದಾಸರಂದ್ರು, ಮತಿಯು ಕೆಟ್ಟು ತಿರುಗಬೇಡ, ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸುತರು ಬರುವರೇನೋ ಮರೆಯಬೇಡ ಮನವೇ ನೀನು ಹರಿಯ ಚರಣವ. ಅರುಣ ಕಿರಣ ಚರಣ ಶರಣ ಪಾತಕ ಪಾವನ ಮರೆಯಬೇಡ ಮನವೇ ನೀನು ಹರಿಯ ಚರಣವ. ದೇವರ ಕಾಲ ಹಿಡಿಯದೆ ಬಿಡಬೇಡ. ಗೋಪುರದ ಗೊಂಬೆ ನೀನು ಗ್ರಾಮ ಗೃಹವ ರಕ್ಷಿಪನೆಂದು. ಅರೆ ನೀ ಯಾರು ಅಂತಂತಾರ ಅವರು. ಗೋಪುರದ ಮೇಲೆ ಗೊಂಬೆ ಕೂತಿರ್ತವೆ, ಯಾಕೆ? ಇಲ್ರಿ ದೇವಸ್ಥಾನದ ರಕ್ಷಕವು. ಹಂಗೆ ನೀನು ಈ ಮನೆಯಲ್ಲಿ ನೀನು ರಕ್ಷಣೆ ಮಾಡ್ಲಿಕ್ಕೆ ಒಂದು ಗೊಂಬೆ ಇದ್ದಾಗಷ್ಟೇ. ಅವು ಹೇಗಿರ್ತಾವ ಹಾಗೆ ನೀನು ಅಚೇತನ ಜಡ. ನೀನು ನಿನ್ನ ಉದ್ಧಾರ ನೀನು ನೋಡ್ಕೋ. ನಿನ್ ತಲೆ ಕೆಟ್ಟಾಗ ಅವ್ರು ಯಾರು ಬರೋದಿಲ್ಲ. ಹಾಕ್ತಾರೆ ಹಾಸ್ಪಿಟಲ್ ಒಳಗೆ, ಅಲ್ಲಿ ನಿನಗೆ ಎಲ್ಲಾರು ದೂರಿಂದ ಬಗೆಸ್ತಾರೆ. ಯಾಕೆ? ನಮ್ಮ ಯಜಮಾನ್ರಿ ಸ್ವಲ್ಪ ಹಾಗಿದ್ರೆ ಔಟ್ ಆಫ್ ಆರ್ಡರ್, ಅದಕ್ಕೆ ದೂರಿಂದ ಬಗಿತಾರೆ, ಹತ್ರ ಬರೋದಿಲ್ಲ. ಸಾಧನೆ ಮಾಡ್ಲಿಕ್ಕೆ ಇವರೆಲ್ಲ ಬೇಕಾ ನನಗೆ? ಅವ್ರ ಸಲುವಾಗಿ ಧರ್ಮ ಬಿಟ್ಟಿಯಲ್ಲ. ಏನ್ರಿ ಆಚಾರ್ಯ, ಇವತ್ತು ಒಂದ್ ದಿವಸ ನಮ್ ಸಲ ನೀವು ಸ್ವಲ್ಪ ನಿಮ್ ಮಡಿ ಗಿಡಿ ಬಿಟ್ಬಿಡ್ರಿ. ನಮ್ ಸ್ವಲ್ಪ ತಗೊಳ್ರಿ, ನಡೀತದೆ. ಎಂತ ಯಾರು ಬಿಡಕ್ಕೋ ಧರ್ಮ ನಾವು ಬಿಟ್ಟಿವಿ. ಯಮ ಬರ್ತಾನೆ, ಯಾಕೋ ತಿಂದಿ ನೀನು? ಆ ತಿಂದದ್ದಕ್ಕೆ ನರಕ ಇದೆ ಗೊತ್ತಿಲ್ಲ ನಿನಗೆ? ಇಲ್ರಿ, ಅವ್ರು ನನಗೆ ಹೇಳಿದ್ರು. ನಿನಗೆ ಬುದ್ಧಿಯಲ್ಲಿ ಇಟ್ಟಿದ್ದೀನಿ ಕೇಳ್ತಾನ. ನಿನಗೆ ಗೊತ್ತಿಲ್ಲ ಇದು ಮಾಡಬಾರದು ಅಂತ. ಅವನಿಗೆ ಉತ್ತರ ಕೊಡುವಾಗ ಇವ್ರು ಯಾರಿದ್ದಾರೆ ಉತ್ತರ ಹೇಳಲಿಕ್ಕೆ? ಯಾರೋ ಹಿಂದೆ ಮುಂದೆ ನೋಡಿದ್ರೆ ಯಾರಿದ್ದಾರೆ? ನೀವು ಹೋಗಿ ಒಬ್ಬನೇ ಅಂತ ಹೇಳ್ತಾರ ಅವರಷ್ಟೇ. ಅದಕ್ಕಾಗಿ ಮನಸ್ಸೇ ಎಲ್ಲವನ್ನೂ ಅನುಭವಿಸು. ಮರಾಠಿ ಒಳಗೆ ಒಂದು ಏನೋ ಗಾದೆ ಮಾತಿದೆ, ಐಕಾಸೆ ಜನಾನ್ಸೆ ಕರಾವೇ ಮನಾಸೆ. ಹೌದಲ್ರಿ? ಕರೆಕ್ಟ್ ಅದ್ರ. ಜನರೇನ್ ಹೇಳ್ತಾರೆ ಕೇಳ್ಕೊತಿರ್ಬೇಕು, ಏನಿಲ್ಲ. ಹೌದೌದು, ಕರೆಕ್ಟ್ ಕರೆಕ್ಟ್, ನೀವು ಹೇಳೋದೆಲ್ಲ ಕರೆಕ್ಟ್. ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ನಮ್ ಧರ್ಮ ಏನಿದೆ ಅದು ಬಿಡಬಾರ್ದು, ಮಾಡ್ಬೇಕು. ಇದೇ ಬೇಕಾದಷ್ಟು ಜನ ಹೇಳೋ, ಬೇಕಾದ ಜನ ತಲೆ ತೂರೋರು ಇದ್ದೇ ಇರ್ತಾರೆ. ಭಾಗವತ ಅಸೇವಯಾಯಂ ಪ್ರಕೃತಿ ಗುಣಾನಾಂ ಪ್ರಸನ್ನ ಭಜನಂ ಪಾಠಂ. ಸಜ್ಜನರ ಸಹವಾಸ ಮಾಡು, ತಪ್ಪು ಕಡಿಮೆ ಆಗ್ತಾ ಹೋಗ್ತದೆ. ದೊಡ್ಡವರ ಜೋಡಿ ಇರ್ರಿ, ಉಪವಾಸ ಹೆಚ್ಚಾಗ್ತದೆ. ಏಕಾದಶಿ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕಾಗೋದಿಲ್ಲ ಅಂತಂದ್ರೆ ಸಮಸ್ಯೆ. ನನಗೊಬ್ರು ಹೇಳಿದ್ರು, ಏನಿಲ್ರಿ 9 ಗಂಟೆಗೆ ಉಪ್ಪಿಟ್ಟು ಒಗ್ಗರಣೆ ವಾಸನೆ ಎಬ್ಬಿಸಿ ಬಿಡ್ತಾರೆ, ನಾನು ಏನ್ ಮಾಡ್ಲಿ ಅಂತ ಮಾಡ್ಬೇಕು ಅಂತ ಇಟ್ಕೊಂಡೆ ಕೂತಿರ್ತೀನಿ. ವಾಸನೆ ಬಂತು ಅಂದ್ರೆ ಮುಗಿದು ಹೋಯ್ತು. ಸಾಲದ್ದಕ್ಕೆ ಏನೋ ನಾನು ಒಬ್ಬನು ಮನೆಯಲ್ಲಿ ಒಬ್ಬನು ಏಕಾದಶಿ ಉಪವಾಸ ಮಾಡಿ ಕೂತೀನಿ. ನನ್ನ ಎದುರಿಗೆ ಒಳ್ಳೆ ಪ್ಲೇಟ್ದಾಗ ಹಿಡ್ಕೊಂಡು ವಾಸನೆ ಎಬ್ಬಿಸಿ ಅದನ್ನ ಬಂದು ತಿಂತಾ ಇರುವಾಗ ನಾನು ಹೆಂಗ್ ಕೂಡ್ರಿ? ಈ ಏಕಾದಶಿ ಮುಂದಿನ ಏಕಾದಶಿ ಮಾಡಿದ್ರೆ ಆತು ಅಂತ ಬಿಟ್ಟು ಬಿಡ್ತೀನಿ. ಹಿಂಗೆ ಎಷ್ಟೋ ಏಕಾದಶಿ ಮುಂದೆ ಹೋಗ್ಬಿಡ್ತಾವೆ. ಅದಕ್ಕಾಗಿ ನಾನು ಏಕಾದಶಿ ಮಾಡಬೇಕಾದ್ರೆ ನಮ್ಮ ಮನೆ ಒಳಗೆ ವಾಸನೆ ಬರದೇ ಇದ್ದಾಗ ನೀವು ನೋಡ್ಕೊಡ್ರಿ ನನಗೆ ಹೇಳಿದ್ರು. ನಾನು